ನಾವೆಲ್ಲರೂ ನಿತ್ಯವೂ ಅಗ್ನಿಹೋತ್ರ ಮಾಡ್ತಾ ಇದ್ದೇವೆ. ಅದು ಗೊತ್ತಾ? ಗೊತ್ತಿರಲಿಲ್ಲ, ಮಾಡ್ತಾ ಇದ್ದೀವಿ, ಗೊತ್ತಿರಲಿಲ್ಲ. ಯಾಕೆಂದ್ರೆ ನಾವೆಲ್ಲರೂ ನಿತ್ಯ ಅಗ್ನಿಹೋತ್ರ ಮಾಡ್ತೇವೆ. ನಾವು ಅಗ್ನಿಹೋತ್ರ ಮಾಡ್ತೇವೆ ಅಂತ ನಮ್ಗೆ ಗೊತ್ತಿಲ್ಲ ಅಷ್ಟೇ. ಅದು ಯಾವ ಅಗ್ನಿ, ಅದು ಎಲ್ಲಿದೆ ಅಂದರೆ ನಮ್ಮ ಒಳಗೆ ಇದೆ. ಇದಕ್ಕೆ ಜಠರಾಗ್ನಿ ಅಂತ ಹೆಸರು. ಏನೇ ಹೆಸರು ಗೊತ್ತಾ? ಕೇಳಿದ್ದೀರ? ಇದು ಜಠರ ಅಂತ ಗೊತ್ತುಂಟ? ಜಠರ ಅಂತ ಗೊತ್ತುಂಟು. ಅದರೊಳಗೊಂದು ಅಗ್ನಿ ಇದೆ ಅಂತ ಗೊತ್ತುಂಟ? ಅದಕ್ಕೆ ಜಠರಾಗ್ನಿ ಅಂತ ಹೆಸರು. ಆ ಜಠರಾಗ್ನಿ ನಿತ್ಯ ಉರಿಯುತ್ತಿರಬೇಕಾದ್ರೆ ಅದಕ್ಕೊಂದು ಆಹುತಿ ಕೊಡಬೇಕು. ಅದನ್ನು ನಾವು ಊಟ ಅಂತ ಪ್ರತಿನಿತ್ಯ ಹೇಳ್ತೇವೆ. ಆ ಊಟವೂ ಕೂಡ ಒಂದು ದೃಷ್ಟಿಯಲ್ಲಿ ಒಳಗಿರುವ ಅಗ್ನಿಗೆ ಆಹುತಿ ಕೊಡುವುದು ಅಂತ ಅರ್ಥ. ಇದು ಗೊತ್ತಿತ್ತಾ? ಸೊ ಹಾಗಾಗಿ ಆ ಜಠರಾಗ್ನಿಗೆ ಮತ್ತೊಂದು ಹೆಸರು ವೈಶ್ವಾನರ ಅಂತ. ಏನ ಹೆಸರು? ವೈಶ್ವಾನರ. ಅದಕ್ಕೋಸ್ಕರ ಒಂದು ಶ್ಲೋಕ ಉಂಟು. ಏನಂದರೆ ಆ ಒಳಗಿರುವಂಥ ವೈಶ್ವಾನರ ಎಂಬ ಹೆಸರಿನ ಅಗ್ನಿ ನೀವು ಊಟ ಮಾಡಿದ ಮೇಲೆ, ಊಟ ಮಾಡುವಾಗ ಅದು ಹೇಳುತ್ತೆ, ಅಹಂ ನಾನು ವೈಶ್ವಾನರೋ ಭೂತ್ವ, ವೈಶ್ವಾನರನಾಗಿ ಪಚಾಮಿ ಅನ್ನಂ ಚತುರ್ವಿಧಂ, 4 ವಿಧವಾದ ಅನ್ನವನ್ನು ನಾನು ಪಚಾಮಿ ಸ್ವೀಕರಿಸುತ್ತೇನೆ, ಜೀರ್ಣಿಸುತ್ತೇನೆ ಅಂತ ಹೇಳುತ್ತೆ. ಅದಾಯ್ತಲ್ಲ? ಅದಕ್ಕಾಗಿ ನಮ್ಮಲ್ಲಿ ಊಟ ಅದು ಕೇವಲ ಊಟವಲ್ಲ. ಅದು ಕೇವಲ ಊಟ ಅಂತ ತಿಳ್ಕೊಂಡು ನೀವು ಏನಾದರೂ ಟಿ ವಿ ನೋಡಿಕೊಂಡೋ ಅಥವಾ ಇನ್ನೇನೋ ಮಾಡ್ಕೊಂಡೋ, ಕೋಪ ಮಾಡಿಕೊಂಡೋ ಅಥವಾ ಇನ್ನೊಬ್ಬರಿಗೆ ಬೈಕೊಂಡೋ ಊಟ ಮಾಡಿದರೆ ಆಗ ನೀವು ಊಟ ಮಾಡ್ತಾ ಇರ್ತಕ್ಕಂಥ ಅಗ್ನಿ ಒಳಗೆ ಹೋಗಿ ಅದು ವಿಷವಾಗುತ್ತದೆ. ಏನಾಗುತ್ತದೆ? ನಾನು ಮಾಡ್ತಾ ಇರ್ತಕ್ಕಂಥ ಊಟ ಅದು ಊಟವಲ್ಲ, ಒಳಗಿರ್ತಕ್ಕಂಥ ಅಗ್ನಿದೇವನಿಗೆ ನಾವು ಅರ್ಪಿಸುತ್ತಿರುವಂಥ ಆಹುತಿ ಅಂತ ತಿಳಿದುಕೊಂಡು ನಾವು ನಿತ್ಯ ಊಟ ಮಾಡಿದರೆ, ಗೊತ್ತಾಯ್ತಲ್ಲ, ಪ್ರಸಾದ ಸ್ವೀಕಾರ ಮಾಡಿದರೆ ಆವಾಗ ಅದು ಅಮೃತವಾಗುತ್ತೆ. ಹೀಗೆ ತಗೊಳ್ಳುವ ಊಟವನ್ನು ನೀವು ವಿಷವೂ ಮಾಡಿಕೊಳ್ಳುವುದು ನಮ್ಮ ಕೈಯಲ್ಲೇ ಉಂಟು. ಅದನ್ನು ಅಮೃತವಾಗಿಸುವುದು ನಮ್ಮ ಕೈಯಲ್ಲೇ ಉಂಟು. ಅರ್ಥವಾಯ್ತಾ? ನಾವು ಅಮೃತತ್ವದ ಕಡೆಗೆ ಹೋಗಬೇಕು ಅಂದಿದ್ರೆ, ಮೃತ್ಯುವನ್ನು ಜಯಿಸಿ ಅಮೃತತ್ವದ ಕಡೆಗೆ ಹೋಗಬೇಕು ಅಂದಿದ್ರೆ ಉಣ್ಣುವಂಥ ಆಹಾರವನ್ನು ಅದು ಒಳಗಿರುವ ಅಗ್ನಿದೇವನಿಗೆ ಅರ್ಪಿಸುವ ಆಹುತಿ ಅಂತ ತಿಳಿದುಕೊಂಡು, ಗೊತ್ತಾಯ್ತು, ಪೂಜೆ ಮಾಡೋದು. ಆವಾಗ ಅದು ಅಮೃತವಾಗುತ್ತೆ, ನಾವು ಅಮೃತತ್ವದ ಕಡೆಗೆ ಹೋಗುವುದು. ಹೀಗಾಗಿ ವಿಷವಾಗುವುದು ಅಂದರೆ ಏನರ್ಥ? ಅಮೃತವಾಗುವುದು ಅಂದರೆ ಏನರ್ಥ? ಊಟ ವಿಷವಾಗುವುದು ಅಂದರೆ ಅರ್ಥ ಮನಸ್ಸು ಕೆಡುವುದು. ಏನು? ಮನಸ್ಸು ಕೆಡುವುದು. ಕೋಪ ಮಾಡಿಕೊಂಡು ಊಟ ಮಾಡಿದರೆ ಮನಸ್ಸು ಕೆಡುತ್ತೆ. ಗೊತ್ತಾಯ್ತಲ್ಲ? ಟಿ ವಿ ನೋಡಿಕೊಂಡು ಊಟ ಮಾಡಿದರೆ ಮನಸ್ಸು ಕೆಡುತ್ತೆ. ಮನಸ್ಸು ಕೆಟ್ಟ ಮೇಲೆ ನಾವು ಕೆಟ್ಟಂತೆ. ಕೆಟ್ಟಂತೆ ಅಂದರೆ ಹೋದಂತೆ. ಸೊ ಹಾಗಾಗಬಾರ್ದು ಅಂತಿದ್ರೆ ನಮ್ಮ ಊಟ ಅದು ಅಮೃತವಾಗಬೇಕಾದ್ರೆ ನಾವು ಅದನ್ನು ಈ ಭಾವದಿಂದ ಸ್ವೀಕರಿಸಬೇಕು. ಅದಕ್ಕೋಸ್ಕರ ಒಳ್ಳೆಯ ವಿಷಯಗಳನ್ನು ಕೇಳ್ತಾ, ಒಳ್ಳೆಯ ಸುಮಧುರವಾದ ಸಂಗೀತವನ್ನು ಕೇಳ್ತಾ, ಮಂತ್ರಗಳನ್ನು ಕೇಳ್ತಾ, ನಾವು ಊಟ ಮಾಡುವಾಗಲೂ ಒಳ್ಳೆಯದನ್ನೇ ಆಲೋಚನೆ ಮಾಡ್ತಾ, ಗೊತ್ತಾಯ್ತು, ಒಳಗಡೆ ಆಹುತಿ ಕೊಡ್ತಾ ಹೋದರೆ ಆಗ ಒಳಗಿರ್ತಕ್ಕಂಥವನಿಗೆ
ಅದು ತೃಪ್ತಿ ಆಗುತ್ತೆ. ಅದರಿಂದ ನಮ್ಮ ಮನಸ್ಸು ಶುದ್ಧವಾಗುತ್ತೆ. ಮನಸ್ಸು ಒಮ್ಮೆ ಶುದ್ಧ ಆಯಿತು ಅಂದರೆ ಬುದ್ಧಿಯು ಶುದ್ಧವಾಗುತ್ತೆ. ಏನಾಗುತ್ತೆ? ಬುದ್ಧಿಯು ಶುದ್ಧವಾಗುತ್ತೆ. ಆಗ ಮನಸ್ಸು, ಶುದ್ಧವಾದ ಮನಸ್ಸು ಏನು ಹೇಳುತ್ತೆ ಅಂದರೆ, ನನಗೆ ಏನು ಬೇಡ, ನೀನೇ ಬೇಕು ಅಂತ ಹೇಳುತ್ತೆ. ಏನು ಹೇಳಿ? ನನಗೇನೂ ಬೇಡ, ನೀನೇ ಬೇಕು. ಜೀವನದಲ್ಲಿ ನಾವು ಏನನ್ನೂ ಬಯಸದೆ ಅವನನ್ನೇ ಬಯಸಿದರೆ ಅವನೇ ಸಿಗುತ್ತಾನೆ. ಇವರೊಂದು ಹೇಳಿದ್ರು ವಾಕ್ಯ, ನನಗೆ ಅಧ್ಯಾತ್ಮದ ಕಡೆಗೆ ಒಲವು ಅಂತ. ಅಧ್ಯಾತ್ಮದ ಕಡೆಗೆ ಒಲವು ಅಂದರೆ ಏನರ್ಥ? ನೀನು ಬೇಕು ಅಂತ, ನಿನ್ನಿಂದ ಏನೂ ಬೇಡ. ಏನು ಹೇಳಿ? ಈಗ ದೇವರ ಬಳಿಗೆ ಅನೇಕ ಜನ ಹೋಗುವಾಗ, ದೇವಸ್ಥಾನಕ್ಕೆ ಮತ್ತೊಂದು ಮಾಡುವಾಗ, ಪೂಜೆ ಮಾಡುವಾಗ, ಇನ್ನೊಂದು ಮಾಡುವಾಗ, ನನಗೆ ಅದು ಕೊಡು, ನನಗೆ ಇದು ಕೊಡು, ನನಗೆ ದುಡ್ಡು ಕೊಡು, ನನಗೆ ಹೆಂಡತಿ ಕೊಡು, ನನಗೆ ಮಕ್ಕಳು ಕೊಡು, ಅದನ್ನು ಕೊಡು ಅಂತ ಬೇಡಕ್ಕೆ ಹೋಗ್ತೀವಿ. ಅದು ಯಾವುದನ್ನು ಅವನ ಹತ್ರ ಬೇಡುವ ಅವಶ್ಯಕತೆ ಇಲ್ಲ. ಬೇಕೇ? ನಮಗೇನು ಬೇಕು ಅಂತ ಗೊತ್ತಿಲ್ವ ಅವನಿಗೆ? ಗೊತ್ತುಂಟಲ್ಲ, ಅದನ್ನು ನಾವು ಬೇಡಬೇಕಾ? ಬೇಡ ಅವಶ್ಯಕತೆ. ಒಂದು ಸಣ್ಣ ಮಗು ಜನ್ಮ ಕೊಟ್ಟಂತಹ ಅಮ್ಮನನ್ನೇ ಬಯಸುತ್ತದೆ, ಹೌದಾ? ಒಮ್ಮೆ ಅಮ್ಮ ಬೇಕು ಅಂತ ಕೂಗಕ್ಕೆ ಶುರು ಮಾಡಿದ ಮೇಲೆ ಅದಕ್ಕೆ ನೀವು ಏನು ಬೇಕಾದ್ರೂ ತಂದು ಕೊಡಿ, ಅದೇನು ಮಾಡ್ತದೆ? ಎಲ್ಲ ಹೀಗೆ ಮಾಡ್ತದೆ, ಅಮ್ಮ ಬೇಕು. ಹಾಗೆ ನಾವು ಭಗವಂತನ ಮುಂದೆ ಏನು ಮಾಡಬೇಕು? ಮಗುವಿನಂತೆ ಅಳಬೇಕು, ನೀನೇ ಬೇಕು. ಆಗ ಅಮ್ಮ ನೀನೇ ಬೇಕು ಎಂದ ಮಗುವಿಗೆ ಏನು ಬೇಕು ಅಂತ ಅದು ಗೊತ್ತಿರೋದ್ರಿಂದ ಅಮ್ಮ ಎಲ್ಲವನ್ನು ಕೊಡ್ತಾಳೆ. ಅದಕ್ಕೆ ಏನು ಬೇಕು ಅದನ್ನು ಕೊಡ್ತಾಳೆ, ಹೌದಲ್ಲ? ನನಗೆ ಹಾಲು ಬೇಕು ಅಂದರೆ ಹಾಲು ಸಿಕ್ತಿತ್ತು, ಹಣ್ಣು ಬೇಕು ಅಂದರೆ ಹಣ್ಣು ಸಿಕ್ತಿತ್ತು, ಆಟ ಬೇಕು ಅಂದರೆ ಆಟ ಸಿಕ್ತಿತ್ತು, ಆಟದ ಸಾಮಗ್ರಿ ಬೇಕು ಅಂದರೆ ಅದು ಸಿಕ್ತಿತ್ತು. ಆದರೆ ಅಮ್ಮ ಸಿಕ್ತಿದ್ಲು. ಎಲ್ಲವೂ ಸಿಗಬೇಕಾದ್ರೆ ಎಲ್ಲವೂ ಇರುವಂಥ ಅಮ್ಮನನ್ನು ಬೇಕು ಅಂತ. ಆಗ ಅಮ್ಮನೇ ಯೋಚನೆ ಮಾಡ್ತಾಳೆ ಮಗುವಿಗೆ ಏನು ಬೇಕು ಅಂತ. ಹಾಗಾಗಿ ನಾವು ಭಗವಂತನ ಮುಂದೆ ನನಗೆ ಏನು ಬೇಕು ಅಂತ ಹೇಳುವಷ್ಟು ಬುದ್ಧಿವಂತರಾಗಬಾರ್ದು. ಮಗುವಿನ ಅಮ್ಮನ ಮುಂದೆ ಹೋಗಿ ಕೂತ್ಕೊಂಡು ಮಗುವಿನಂತೆ ಏನಾಗಬೇಕು? ಶುದ್ಧವಾದ ಆಗಬೇಕು. ಏನು ಬೇಡ, ನೀನೇ. ಅರ್ಥವಾಯ್ತಾ? ಸೊ ಇದಕ್ಕೆ ಹೆಸರು ವಾಸ್ತವಿಕವಾದ ಅರ್ಥದಲ್ಲಿ ಯಾಗ ಅಂತ. ನೀನೇ ಬೇಕು ಅಂತ ಎಲ್ಲವನ್ನು ಬಿಟ್ಟುಕೊಳ್ಳುವುದಕ್ಕೆ ಹೆಸರು ತ್ಯಾಗ ಅಂತ. ಅದನ್ನೇ ಯಾಗ ಅಂತ. ತ್ಯಾಗ ಅನ್ನುವ ಶಬ್ದದಲ್ಲಿ ಯಾಗ ಉಂಟು. ತ್ಯಾಗವಿಲ್ಲದ ಯಾಗ, ಅದಕ್ಕಾಗಿ ನೀವು ಹೇಳಿದ ಮಂತ್ರದಲ್ಲೆಲ್ಲ ಅದೇ ಅರ್ಥ ಇರೋದು. ಸ್ವಾಹ ಇದಂ ನಮಃ, ಸ್ವಾಹ ಇದಂ ನಮಃ. ಇದು ನನಗಲ್ಲ ನಿನಗೆ, ಇದು ನನಗಲ್ಲ ನಿನಗೆ. ಹೀಗಾಗಿ ನನಗಾಗಿ ಏನು ಬೇಡ, ಎಲ್ಲ ನಿನಗೆ. ಇದಕ್ಕೆ ತ್ಯಾಗ ಅಂತ ಹೆಸರು. ತ್ಯಾಗ ಅಂದರೆ ಏನು ಅಂತ ಅರ್ಥ ಆಗಬೇಕಾದ್ರೆ ಇನ್ನೊಂದು ಸಣ್ಣ ಉದಾಹರಣೆ ಕೊಟ್ಬಿಡ್ತೇನೆ. ಯೋಗ ಅಂದರೆ ಏನು ಅನ್ನೋದಕ್ಕೆ ಇನ್ನೊಂದು ಉದಾಹರಣೆ ಕೊಟ್ಬಿಡ್ತೇನೆ, ಸಣ್ಣ ಉದಾಹರಣೆ. ಗೊತ್ತಾಯ್ತಲ್ಲ? ಜೀವಂತವಾದ ಉದಾಹರಣೆ. ನೀವು 2 ಮರಿಗಳನ್ನು ನೋಡಿರ್ಬೋದು. ನೋಡಿದರೆ ಒಂದಕ್ಕೆ ಹೆಸರು ಬೆಕ್ಕಿನ ಮರಿ ಅಂತ. ಆ ಬೆಕ್ಕಿನ ಮರಿ ಇನ್ನೊಂದಕ್ಕೆ ಹೆಸರು ಮಂಗನ ಮರಿ ಅಂತ. ಒಟ್ಟಿನಲ್ಲೂ ನಾವು ಏನೇ ಆಗಲಿ 2 ಮರಿಗಳಾಗಬೇಕು. ಜೀವನದಲ್ಲಿ ಬೇಕಾದ ಸಿಗಬೇಕಾದರೆ 2 ಮರಿಗಳಾಗಬೇಕು. ಬೆಕ್ಕಿನ ಮರಿ ಏನು ಮಾಡುತ್ತೆ? ಅಮ್ಮನಿಗೆ ಹೇಳುತ್ತೆ, ಈ ಜಗತ್ತಿಗೆ ನೀನು ನನ್ನನ್ನು ತಂದೆ, ಇನ್ನು ನನ್ನ ಜವಾಬ್ದಾರಿ ಏನೂ ಇಲ್ಲ. ಅಲ್ಲಿಂದ ಅಲ್ಲಿಗೆ ನಿನ್ನಂತೆ ನಾನು ಓಡಾಡಬೇಕಾದರೆ ನೀನು ಬೇಕಾದರೆ ಎತ್ತಿಕೊಂಡು, ತಂದವಳು ನೀನು, ಹೊಣೆ ನಿನ್ನದು, ನಾನೇನಿಲ್ಲ. ನೀನು ಎತ್ಕೊಂಡು ಹೋಗಲಿಲ್ಲ ಅಂದರೆ ನಾನು ಎಲ್ಲೂ ಬರುವುದಿಲ್ಲ, ಇಲ್ಲೇ ಬಿದ್ದಿರ್ತೇನೆ ಅಂತ ಬೆಕ್ಕಿನ ಮರಿ ಹೇಳ್ತಾರೆ. ಆಗ ಅಮ್ಮ ಏನು ಮಾಡ್ತಾಳೆ? ಕತ್ತನ್ನು ಹಿಡ್ಕೊಂಡು ಆ ಮರಿಯನ್ನು ಅಲ್ಲಿಂದ ಅಲ್ಲಿಗೆ ಎತ್ಕೊಂಡು ಹೋಗ್ಬಿಡ್ತಾರೆ.
ಹೌದಾ? ನಂದು ಏನೂ ಇಲ್ಲ, ಎಲ್ಲ ನಿನ್ನದೇ ಅಂತ ಬಿಟ್ಟು ಕೊಟ್ಟಾಗ, ತ್ಯಾಗ ಮಾಡಿಕೊಂಡಾಗ, ನೀನೇ ಅಂದಾಗ ಸರಿಯಪ್ಪ ಅಂತ ಅಮ್ಮ ಎತ್ಕೊಂಡು ಹೋಗ್ತಾನೆ. ಇದಕ್ಕೆ ಹೆಸರು ತ್ಯಾಗ, ಇದಕ್ಕೆ ಹೆಸರು ಯಾಗ ಅಂತ. ಇನ್ನೊಂದು ಮಂಗನ ಮರಿ. ಮಂಗನ ಮರಿ ಭೂಮಿಗೆ ಬಂದ ತಕ್ಷಣ ಅಮ್ಮ ಮಂಗ ಹೇಳ್ತಾಳೆ, ಈ ಭೂಮಿಗೆ ತರುವ ಕೆಲಸ ನನ್ನದಾಯಿತು, ಇನ್ನು ನನ್ನ ಪಾತ್ರ ಏನೂ ಇಲ್ಲ. ಇಲ್ಲಿ ಮರಿ ಅಮ್ಮನಿಗೆ ಹೇಳೋದು, ಇಲ್ಲಿ ಅಮ್ಮ ಮರಿಗೆ ಹೇಳೋದು, ಈ ಭೂಮಿಗೆ ತರುವ ಕೆಲಸ ನಾನು ಮಾಡಿದ್ದಾಯಿತು. ಇನ್ನು ನನ್ನಂತೆಯೇ ನೀನೂ ಕೂಡ ಮರದಿಂದ ಮರಕ್ಕೆ ಹಾರಿಕೊಂಡು ಬರಬೇಕಾದ್ರೆ, ನಿನ್ನ ಜೀವನ ನಡೆಸಬೇಕು ಅಂತಿದ್ರೆ ನನ್ನ ಜವಾಬ್ದಾರಿ ಇಲ್ಲ. ಬೇಕಾದರೆ ನನ್ನ ಕಟ್ಟಿ ಹಿಡ್ಕ. ಏನು ಹೇಳಿ? ನಾನು ಹಿಡ್ಕೊಳ್ಳೋದಿಲ್ಲ, ನೀನು ಗಟ್ಟಿ ಹಿಡ್ಕೋಬೇಕು. ನೋಡಿದ್ದೀರ ಮಂಗನ ಮರಿ? ನೋಡಿದ್ದೀರ ಎಂದಾರು? ಪೇಟೆಯಲ್ಲಿದ್ದವರಿಗೂ ಗೊತ್ತಿರೋದಿಲ್ಲ. ಗೊತ್ತಾಯ್ತಲ್ಲ? ನೀನು ಗಟ್ಟಿ ಹಿಡ್ಕೋ ಅಂತ ಮರಿ ಹೇಳುತ್ತೆ, ಅಮ್ಮ ಹೇಳುತ್ತೆ. ಆಯಿತು ಅಂತ ಮರಿ ಅಮ್ಮನ ಗಟ್ಟಿ ಹಿಡ್ಕೊಳ್ಳುತ್ತೆ. ಅದು ಎಷ್ಟು ಗಟ್ಟಿ ಹಿಡ್ಕೊಳ್ಳುತ್ತೆ ಅಂದರೆ, ಎಲ್ಲಿಂದ ಅಲ್ಲಿಗೆ ಅಮ್ಮ ಮರ ಹಾರಿಕೊಂಡು ಹೋದರೂ ಕೂಡ ಅದು ಕೆಳಗೆ ಬೀಳೋದಿಲ್ಲ. ಹೀಗೆ ಒಂದು ನೀನೇ ಅಂತ ಎಲ್ಲವನ್ನು ಬಿಡಬೇಕು, ಇಲ್ಲದ್ರೆ ನೀನೇ ಅಂತ ಗಟ್ಟಿ ಹಿಡ್ಕೋಬೇಕು. ನಾವು ಮಧ್ಯದಲ್ಲಿ ಇರ್ತೀವಿ, ಏನು ಬಿಡುವುದೂ ಇಲ್ಲ, ಗಟ್ಟಿ ಹಿಡ್ಕೊಳ್ಳೋದೂ ಇಲ್ಲ. ಈ ಮಧ್ಯದಲ್ಲಿರೋದಕ್ಕೆ ಸಮಸ್ಯೆ. ನಮ್ಮೆಲ್ಲ ದುಃಖ ತಾಪಗಳಿಗೆ ಕಾರಣ ಏನು ಅಂದರೆ ಮಧ್ಯದಲ್ಲಿರೋದು. ಎರಡೊಳಗೆ ಒಂದಾಗಬೇಕು. ಗಟ್ಟಿ ಹಿಡ್ಕೊಳ್ಳೋದಕ್ಕೆ ಯೋಗ ಅಂತ ಹೆಸರು, ಎಲ್ಲವನ್ನು ಬಿಟ್ಕೊಳ್ಳೋದಕ್ಕೆ ತ್ಯಾಗ ಅಂತ ಹೆಸರು. ಒಂದಕ್ಕೆ ಯಾಗ ಅಂತ ಹೆಸರು, ಇನ್ನೊಂದಕ್ಕೆ ಯೋಗ ಅಂತ ಹೆಸರು. ಯಾಗ ಯೋಗಗಳೆರಡರ ಅಂತಿಮವಾದ ಲಕ್ಷ್ಯ ಯಾವುದು? ಅದಾಗುವುದು. ಅರ್ಥವಾಯ್ತೆ? ಈ ಎಲ್ಲ ನಮ್ಮ ಅಗ್ನಿಹೋತ್ರದ ರೂಪದಲ್ಲಿರುವ ಎಲ್ಲ ಯಾಗ ಯಜ್ಞಗಳ ಅಂತಿಮವಾದ ಲಕ್ಷ್ಯ ಏನು? ಇದು. ಹಾಗಾಗಿ ಅಗ್ನಿಹೋತ್ರ ನಿತ್ಯವೂ ನಾವು ಮಾಡ್ತಾ ಇದ್ದೇವೆ. ಅದನ್ನು ಅಗ್ನಿಹೋತ್ರ ಎಂದು ತಿಳಿದುಕೊಂಡೇ ಇನ್ನು ಇವತ್ತಿನಿಂದ ಊಟ ಮಾಡೋಕ್ಕೆ ಶುರು ಮಾಡಿರಿ. ಮನೇಲಿದ್ದವರಿಗೂ ಅದನ್ನೇ ಕಲಿಸ್ರಿ, ಮಕ್ಕಳಿಗೂ ಅದನ್ನೇ ಕಲಿಸಿ. ಟಿ ವಿ ನೋಡ್ಕೊಂಡು ಊಟ ಮಾಡ್ತೇವೆ, ಮೊಬೈಲ್ ನೋಡಿಕೊಂಡು ಊಟ ಮಾಡ್ತೇವೆ ಅಂತಿದ್ರೆ ಅದಕ್ಕೆ ಅವಕಾಶ ಕೊಡಬಾರ್ದು. ಅಡುಗೆ ಮಾಡೋರಿಗೆ ಊಟ ಮಾಡೋರು. ಅರ್ಥ ಆಯ್ತೆ? ಸೊ ಹೀಗೆ ಅದಕ್ಕಾಗೇನೆ ಭಗವದ್ಗೀತೆಯಲ್ಲೂ ಅದಕ್ಕೊಂದು ಶ್ಲೋಕ ಉಂಟು. ಊಟ ಮಾಡುವಾಗ ಒಂದು ಮಂತ್ರ ಭಾಳ ಚಂದ ಉಂಟು. ಬ್ರಹ್ಮಾರ್ಪಣಂ ಬ್ರಹ್ಮಹವಿಃ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನ. ಹೇಳಿದಿಲ್ಲ ಶ್ಲೋಕ? ಹೇಳಿದ್ದೀರಾ? ಹೇಳ್ಕೊಡ್ತಾರಾ? ಸರಿ. ಅದರ ಅರ್ಥ ಏನಂದರೆ ಏನು? ಬ್ರಹ್ಮಾರ್ಪಣಂ, ನಾವು ಮಾಡುವಂಥ ಊಟ ಬ್ರಹ್ಮನಿಗೆ ಅರ್ಪಿತವಾಗಲಿ. ಅರ್ಥ ಆಯ್ತು? ಬ್ರಹ್ಮನಿಗೆ ಅಂದರೆ ಆಗ ಹೇಳಿದಂಥ ಅಗ್ನಿ ದೇವನಿಗೆ. ಅದಕ್ಕೆ ಬ್ರಹ್ಮಾಗ್ನಿ ಅಂತಲೂ ಇನ್ನೊಂದು ಹೆಸರು ಉಂಟು. ವೈಶ್ವಾನರ ಅಂತ ಒಂದು ಹೆಸರು, ಬ್ರಹ್ಮಾಗ್ನಿ ಅಂತ ಇನ್ನೊಂದು ಹೆಸರು. ಹಾಗಾಗಿ ಆ ಬ್ರಹ್ಮವೆಂಬ ಅಗ್ನಿಗೆ ಅರ್ಪಿತವಾಗಲಿ, ಬ್ರಹ್ಮಾರ್ಪಣಂ. ಹಾಗಾಗಿ ಈ ಅನ್ನ ಇದು ಬ್ರಹ್ಮ ಹವಿಹಿ. ಈಗ ನೀವು ಅಗ್ನಿಹೋತ್ರದ ಇದನ್ನು ಅರ್ಪಣೆ ಮಾಡಿದಿರಿ, ಹಾಗೆ ನಮ್ಮ ಊಟ ಎಂಬುದು ಒಳಗಡೆ ಇರುವಂಥವನಿಗೆ ಕೊಡುವ ಹವಿಸ್ಸು. ಹಾಗಾಗಿ ಅದು ಹವಿಹಿ. ಆಮೇಲೆ ಬ್ರಹ್ಮ ಅಲ್ಲ, ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ. ಈ ಅರ್ಪಣೆ ಮಾಡ್ತಾ ಇದ್ದಾನಲ್ಲ, ಕೊಡುವವನು ಅದು ನೀನೇ, ತೆಗೆದುಕೊಳ್ಳುವವನು ನೀನೇ, ಹವಿಸ್ಸೂ ನೀನೇ, ಅರ್ಪಣೆಯೂ ನೀನೇ, ಅರ್ಪಣೆ ಮಾಡುವವನು ನೀನೇ, ಆ ಅರ್ಪಣೆಯನ್ನು ಸ್ವೀಕರಿಸುವವನು ನೀನೇ. ಹಾಗಾಗಿರೋದ್ರಿಂದ ಎಲ್ಲವೂ ನೀನೇ ಆಗುವುದರಿಂದ ಎಲ್ಲವೂ ನಿನ್ನನ್ನೇ ಸೇರುತ್ತದೆ. ನಿನ್ನನ್ನೇ ಸೇರಿ ನೀನೇ ಆಗುತ್ತದೆ. ಇದೊಂದು ಬಹಳ ಚಂದ ಉಂಟು. ನಿನ್ನನ್ನು ಸೇರಿ ನೀನೇ ಆಗುತ್ತದೆ. ಸರಿನಾ?
ಇದಕ್ಕೊಂದು ಸಣ್ಣ ಉದಾಹರಣೆ. ನಿನ್ನನ್ನು ಸೇರಿ ನೀನೇ ಆಗುತ್ತದೆ ಅಂದರೆ ಆ ನೀನು ಉಂಟಲ್ಲ, ಅದಕ್ಕೆ ಸಾವು ಉಂಟಾ? ಇಲ್ಲ. ಯಾಕಿಲ್ಲ? ಯಾಕಿಲ್ಲ? ಅದಕ್ಕೆ ಹುಟ್ಟೂ ಇಲ್ಲ. ಅದು ಹುಟ್ಟೂ ಇಲ್ಲ, ಹಾಗಾಗಿ ಅದಕ್ಕೆ ಯಾವುದಕ್ಕೆ ಹುಟ್ಟು ಇಲ್ಲವೋ ಸಾವು ಇಲ್ಲವೋ ಅದಕ್ಕೆ ಹೆಸರು ಸನಾತನ. ಅವರು ಹೇಳಿದ್ರು ಸನಾತನಗಳ. ಅರ್ಥ ಆಯ್ತು? ಹಾಗಾಗಿ ಹುಟ್ಟು ಇಲ್ಲ, ಸಾವು ಇಲ್ಲದೆ ಗೊತ್ತಾಯ್ತಲ್ಲ, ಇರುವುದಕ್ಕೆ ಹೆಸರು ನೀನು. ಅರ್ಥ ಆಯ್ತಲ್ಲ? ಅದು ಯಾವಾಗಲೂ ಇರುವುದು, ಅದು ಯಾವಾಗಲೂ ಇತ್ತು, ಮುಂದೆಯೂ ಇರುತ್ತದೆ, ಈಗಲೂ ಇದೆ. ಗೊತ್ತಾಯ್ತಲ್ಲ? ಇದು ಅದು. ಅರ್ಥವಾಯ್ತಾ? ಸತ್ಯ ಇದೆ. ನಾವು ಅಂದ್ಕೊಂಡಿರ್ತೀವಿ ನಮಗೆಲ್ಲ ಸಾವು ಉಂಟ ಸಾವು. ಅವರು ಸತ್ರು ಒಂದು ನಾವು ಹೇಳ್ತೀವಿ, ಯಾರು ಸಾಯೋದಿಲ್ಲ. ಅದು ಗೊತ್ತಾ ನಿಮಗೆ? ಆತ್ಮಕ್ಕೆ ಮಾತ್ರ ಅಲ್ಲ, ದೇಹಕ್ಕೂ ಸಾವಿಲ್ಲ. ಇದನ್ನು ಹೇಳಿದ್ರೆ ನಿಮಗೆ ನಗು ಬರುತ್ತೆ, ಹುಚ್ಚ ಅಂತಲೂ ನೀವು ಹೇಳ್ಬೋದು, ಆದರೆ ಅದು ಸತ್ಯ. ಯಾಕೆಂದರೆ ಈ ದೇಹ ಎಂಬುದು ಪಂಚಭೂತಗಳಿಂದ ರೂಪುಗೊಂಡವು. ಹೌದಾ? ಪಂಚಭೂತಗಳು ಯಾವ್ಯಾವುದು? ಮಣ್ಣು, ನೀರು, ಗಾಳಿ, ಆಕಾಶ, ಅಗ್ನಿ. ಹೌದಾ? ಹೌದಾನೆ? ಅದಕ್ಕೆ ಸಾವು ಉಂಟಾ? ಮಣ್ಣಿಗೆ ಸಾವು ಉಂಟಾ? ನೀರಿಗೆ ಸಾವು ಉಂಟಾ? ಆಕಾಶಕ್ಕೆ ಸಾವು ಉಂಟಾ? ಅಗ್ನಿಗೆ ಸಾವು ಉಂಟಾ? ವಾಯುವಿಗೆ ಸಾವು ಉಂಟಾ? ಇಲ್ಲ. ಅದರಿಂದ ನಿರ್ಮಿತವಾಗಿರ್ತಕ್ಕಂಥ ದೇಹಕ್ಕೆ ಸಾವು ಉಂಟಾ? ಇಲ್ಲ. ಹಾಗಾದರೆ ಆಗುವುದೇನು? ಈ ಪಂಚಭೂತಗಳಿಂದ ಬಂದದ್ದು ಪುನಃ ಪಂಚಭೂತಗಳಲ್ಲೇ ಹೋಗಿ ಸೇರುತ್ತದೆ. ಸೇರಿ ಅದೇ ಆಗುತ್ತದೆ. ಮಣ್ಣು ಮಣ್ಣನ್ನು ಸೇರಿ ಮಣ್ಣಾಗುತ್ತದೆ, ಗಾಳಿ ಗಾಳಿಯನ್ನು ಸೇರಿ ಗಾಳಿ ಆಗುತ್ತದೆ, ಆಕಾಶ ಆಕಾಶವನ್ನು ಸೇರಿ ಆಕಾಶವೇ ಆಗುತ್ತದೆ, ಒಳಗಿರುವ ಅಗ್ನಿ ಅಗ್ನಿಯನ್ನು ಸೇರಿ ಅಗ್ನಿಯೇ ಆಗುತ್ತದೆ, ಬೆಳಕು ಬೆಳಕನ್ನು ಸೇರಿ ಬೆಳಕಾಗುತ್ತದೆ. ಯಾವುದಕ್ಕೂ ಅರ್ಥ ಆಯ್ತಾ? ಹಾಗೆ ಆದದ್ದೇನು ಅಂದರೆ ಒಂದು ರೂಪ ಬದಲಾವಣೆ ಆಯಿತು. ಈ ರೂಪ ಬದಲಾವಣೆ ಆಗೋಕ್ಕೆ ಒಂದು ಸಣ್ಣ ಉದಾಹರಣೆ. ರೂಪ ಬದಲಾವಣೆ ಆದಾಗ ಅದಕ್ಕೆ ಹೆಸರು ಬದಲಾಗುತ್ತೆ. ಗೊತ್ತಾಯ್ತಲ್ಲ? ಹೆಸರು ಬದಲಾದಾಗ, ರೂಪ ಬದಲಾದಾಗ ಅದಕ್ಕೆ ಕಾರ್ಯವೂ ಬದಲಾಗುತ್ತೆ. ಅದಕ್ಕೆ ಒಂದು ಸಣ್ಣ ಉದಾಹರಣೆ. ಸಮುದ್ರದಲ್ಲಿ ವಿಶಾಲವಾದ ನೀರು ಉಂಟು. ಎಷ್ಟು ನೀರು ಉಂಟು ಅನ್ನೋದು ಹೇಳೋದೇ ಕಷ್ಟ, ಅಷ್ಟು ವಿಶಾಲವಾದ ನೀರು ತುಂಬಿಕೊಂಡಿದೆ. ಹೌದಾ? ಆದರೆ ಆ ಮೇಲಿರುವ ಸೂರ್ಯ ಎಂಬ ಅಗ್ನಿಯಿಂದಾಗಿ ಆ ನೀರು ಏನಾಗುತ್ತದೆ? ಬಿಸಿಯಾಗುತ್ತದೆ. ತುಂಬ ಬಿಸಿಯಾದ ಮೇಲೆ ಏನಾಗುತ್ತದೆ? ಅದು ಏರುತ್ತದೆ. ಏರಿದಾಗ ಅದಕ್ಕೆ ಹೆಸರು ಬಂತು. ಏನು? ಆವಿ. ಅದರ ರೂಪ ಬದಲಾಯಿತು, ಹೆಸರು ಬದಲಾಯಿತು, ಅದರ ಕಾರ್ಯವೂ ಬದಲಾಯಿತು. ಹೌದಾ? ಮತ್ತೆ ಒಂದು ಸ್ವಲ್ಪ ಸಮಯ ಆದ ನಂತರ ಆವಿ ಮತ್ತೆ ಮೇಲೆ ಏರುತ್ತದೆ. ಅವಾಗೇನಾಯಿತು? ಮೋಡ ಆಯಿತು. ಅದರ ರೂಪ ಬದಲಾಯಿತು, ಅದಕ್ಕಾಗಿ ಅದಕ್ಕೆ ಹೆಸರು ಬದಲಾಯಿತು, ಪರಿಣಾಮ ಅದರ ಕೆಲಸವೂ ಬದಲಾಯಿತು. ಆಮೇಲೆ ಸ್ವಲ್ಪ ಹೊತ್ತಾದ ನಂತರ ಏನಾಯಿತು? ಅದೇ ಮೋಡವೇ ಮಳೆಯಾಯಿತು. ಏನಾಯಿತು? ಮಳೆಯಾಯಿತು. ಮಳೆ ಅಂತ ಹೆಸರು ಬದಲಾಯಿತು, ರೂಪ ಬದಲಾಯಿತು, ಕಾರ್ಯ ಬದಲಾಯಿತು. ಮತ್ತೆ ಪುನಃ ಅದು ಭೂಮಿಗೆ ಬಿದ್ದಾಗ ಹೊಳೆಯಾಯಿತು. ಏನಾಯಿತು? ಮಳೆ ಹೊಳೆಯಾಯಿತು.
ಹೆಸರು ಬದಲಾಯಿತು, ರೂಪ ಬದಲಾಯಿತು, ಕೆಲಸ ಬದಲಾಯಿತು. ಸಮುದ್ರದಲ್ಲಿ ನಿಂದ ನೀರು ಕುಡಿಲಿಕ್ಕೆ ಆಗ್ತಿರಲಿಲ್ಲ, ಉಪ್ಪೇ ಉಪ್ಪು ಹೊಳೆಯಲ್ಲಿ ಹರಿಯುವಾಗ ನಿಮ್ಮ ಬದುಕಿಗೆ ಬೇಕಾದ ನೀರಾಯಿತು. ಅದಿಲ್ಲದರ ಬದುಕೇ ಇಲ್ಲ. ಅದಕ್ಕಾಗಿ ಸಂಸ್ಕೃತ ಭಾಷೆಯಲ್ಲಿ ಅದಕ್ಕೊಂದು ಹೆಸರು ಜೀವನ. ಆ ಹೊಳೆ ಹರಿದು 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 ಪುನಃ ಎಲ್ಲಿ ಸೇರಿತು? ಸಮುದ್ರವನ್ನೇ ಸೇರಿತು. ಸೇರಿ ಏನಾಯಿತು? ಸಮುದ್ರವೇ ಆಯಿತು. ಹಾಗಿದ್ರೆ ಹೊಳೆ ಸತ್ತೋಯ್ತು ಅಂತ ಹೇಳ್ತೀವಿ? ಹೇಳಿಲ್ಲ, ಹೌದಲ್ಲ? ಗಂಗೆ ತುಂಗೆ ಎಲ್ಲವೂ ಕೂಡ ಅಂತಿಮವಾಗಿದೆ. ಸಮುದ್ರ ಸೇರಿದ ಮೇಲೆ ಅಲ್ಲಿ ಗಂಗೆಯು ಉಂಟು, ಇಲ್ವ ಗೆಳರಿ ಇದೆ, ಹೌದಾ? ಇದಕ್ಕೆ ಜಲಚಕ್ರ ಅಂತ ಹೆಸರು. ಏನ ಹೆಸರು? ಜಲಚಕ್ರ. ಹಾಗೆ ನಮ್ದೊಂದು ಜೀವನ ಚಕ್ರ. ನಾವು ಎಲ್ಲಿಂದ ಬಂದೆವೋ ಅಲ್ಲಿಗೆ ಬಂದು ಸೇರಬೇಕು ಎಲ್ಲವೂ. ಹಾಗೆ ಈ ಸೇರುವ ಚಕ್ರಕ್ಕೆ ಹೆಸರು ಏನು? ಜೀವನ ಚಕ್ರ ಅಂತ ಒಂದು ಹೆಸರು. ಇನ್ನೊಂದು ಹೆಸರು ಕಾಲಚಕ್ರ ಅಂತ. ಚಕ್ರದ ಕೆಲಸ ಏನು? ತಿರುಗುವುದೇ ಕೆಲಸ. ಅದಕ್ಕೆ ಅದು ನಿಲ್ಲದೇ ಇಲ್ಲ, ಅವಿರತವಾಗಿ ಸುತ್ತುತ್ತಿದೆ. ಬ್ರಹ್ಮಾಂಡದಲ್ಲಿರುವ ಪ್ರತಿಯೊಂದು ಸಂಗತಿಗಳು ಸುತ್ತುತ್ತಿದೆ ಸುತ್ತುತ್ತಿದೆ ಸುತ್ತುತ್ತಿದೆ. ಗೊತ್ತಾಯ್ತಲ್ಲ? ಎಷ್ಟು ವೇಗದಲ್ಲಿ ಸುತ್ತುತ್ತಿದೆ ಅಂದರೆ ಸುತ್ತುತ್ತಿದೆ ಎಂಬುದು ಗೊತ್ತಾಗದೇ ಇರುವಷ್ಟು ವೇಗದಲ್ಲಿ ಸುತ್ತುತ್ತಿದೆ. ಹಾಗಾಗಿ ಜಗತ್ತಲ್ಲಿ ಯಾವುದಕ್ಕೂ ಸಾವುಂಟು? ಯಾವುದಕ್ಕೂ ಸಾವಿಲ್ಲ. ಆದದ್ದೇನು? ರೂಪ ಬದಲಾವಣೆ. ರೂಪ ಬದಲಾವಣೆಯಿಂದಾಗಿ, ರೂಪ ಬದಲಾವಣೆ ಅಂದರೆ ಅರ್ಥ ವೇಷ ಬದಲಾವಣೆ. ಏನು ಹೇಳಿ? ವೇಷ ಬದಲಾವಣೆ, ಹೌದಲ್ಲ? ದಿನದಲ್ಲಿ ನಾವು ಸುಮಾರು ಸಲ ವೇಷ ಬದಲಾವಣೆ ಮಾಡ್ತಾ ಇರ್ತೀವಲ್ಲ. ಬೇರೆ ಬೇರೆ ಕೆಲಸಕ್ಕೆ ಬೇರೆ ಬೇರೆ ವೇಷ. ತೋಟಕ್ಕೆ ಹೋಗುವಾಗ ತೋಟದ ವೇಷ, ಆಫೀಸಿಗೆ ಹೋಗುವಾಗ ಆಫೀಸಿನ ವೇಷ, ದೇವಸ್ಥಾನಗಳಿಗೆ ಹೋಗುವಾಗ ದೇವಸ್ಥಾನದ ವೇಷ, ಮದುವೆಗಳಿಗೆ ಹೋಗುವಾಗ ಮದುವೆಯ ವೇಷ. ವೇಷ ಬದಲಾವಣೆ. ಮನುಷ್ಯ ಅದೇ ವ್ಯಕ್ತಿ, ವೇಷ ಬದಲಾವಣೆ ಆಗ್ತಾ ಇರ್ತದೆ. ಹಾಗೆ ಜೀವನದಲ್ಲಿ ನಾವು ಮಾಡ್ತಾ ಇರೋದೇನು ಅಂದರೆ ಏನು? ವೇಷ ಬದಲಾವಣೆ. ಯಾಕೆಂದರೆ ಒಂದು ಮಾತುಂಟು, ಜಗದೀಶನಾಡುವ ಜಗವೇ ನಾಟಕರಂಗ. ಅವನು ಸೂತ್ರಧಾರಿ. ಈ ನಾಟಕ ರಂಗದಲ್ಲಿ ನಾವೆಲ್ಲ ಪಾತ್ರಧಾರಿಗಳು. ನಮ್ಮ ನಮ್ಮ ಪಾತ್ರಕ್ಕನುಗುಣವಾಗಿ ಒಂದೊಂದು ವೇಷ. ಒಂದು ಇರುವೆಯ ವೇಷ. ಆ ಇರುವೆ ಎಲ್ಲೆಡೆ ಸುತ್ತಾಡ್ತಾ ಹೇಳ್ತದೆ, ಎಲ್ಲೆಲ್ಲಿಯೂ ನೀನಿರುವೆ. ಅರ್ಥವಾಯ್ತಾ? ಒಂದು ಇರುವೆಯ ವೇಷ, ಒಂದು ಹಾವಿನ ವೇಷ, ಒಂದು ಹಕ್ಕಿಯ ವೇಷ, ಒಂದು ಮರದ ವೇಷ, ಒಂದು ಗಿಡದ ವೇಷ, ಒಂದು ಸೂರ್ಯನ ವೇಷ, ಒಂದು ಚಂದ್ರನ ವೇಷ. ವೇಷಗಳ ವೇಷಗಳು. ಹಾಗೆ ನಾವೀಗ ಒಂದು ಮಾನವ ರೂಪ, ಇದೊಂದು ವೇಷ. ಈ 84 ಲಕ್ಷ ಜೀವರಾಶಿಗಳ ಯೋನಿಯಲ್ಲಿ ವೇಷ ಬದಲಾವಣೆ ಮಾಡ್ತಾ 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 ಏನು ಈ ಮಾನವ ರೂಪವನ್ನು ತಾಳಿ ನಾವು ಬಂದಿದ್ದೇವೆ. ಯಾಕೆಂದರೆ ಆ ಮಾಧವ ನಮ್ಮನ್ನು ಈ ಭೂಮಿಯಲ್ಲಿ ನನ್ನ ಕೆಲಸ ನೀನು ಮಾಡಬೇಕು ಅಂತ ಕಳಿಸಿಕೊಡುವುದಕ್ಕಾಗಿ ಈ ರೂಪ ಕೊಟ್ಟು ಕಳಿಸಿದ್ದಾನೆ. ಇದನ್ನು ಅರ್ಥ ಮಾಡಿಕೊಂಡು ಅವನೇ ಕೊಟ್ಟ ಬುದ್ಧಿಯಿಂದ ಅವನ ಕೆಲಸವನ್ನೇ ಈ ನೆಲದಲ್ಲಿ ಮಾಡ್ತಾ, ಮಾಡುವ ಪ್ರತಿಯೊಂದು ಕೆಲಸವನ್ನು ಅವನ ಕೆಲಸವೆಂದು ತಿಳಿದು ಮಾಡ್ತಾ, ಅದಾಯ್ತಲ್ಲ? ಅದಕ್ಕಾಗಿ ಭಗವದ್ಗೀತೆಯಲ್ಲಿ ಆದೇಶ ವಾಕ್ಯ ಉಂಟು, ಯೋಗಸ್ಥ ಕುರು ಕರ್ಮಾಣಿ. ಪ್ರತಿಯೊಂದು ಕೂಡ ಭಗವಂತನ ಕೆಲಸವೆಂದು ತಿಳಿದು ಪ್ರತಿಯೊಂದು ಕೆಲಸವನ್ನು ಮಾಡು. ಆಗ ಅದು ನಿನ್ನ ಪ್ರತಿಯೊಂದು ಕೆಲಸವೂ ನನ್ನ ಪೂಜೆಯೇ ಆಗುತ್ತದೆ ಅಂತ. ಆಗ ಅದು ಯಾಗವೇ ಆಗುತ್ತದೆ, ಅದು ಯೋಗವೂ ಆಗುತ್ತದೆ. ಆಗ ನೀನು ನನ್ನನ್ನೇ ಸೇರುತ್ತೀಯ. ಹೀಗೆ ಈ ಮಾನವರು ಎಷ್ಟೋ ಜೀವರಾಶಿಗಳ ವೇಷವನ್ನು ಧಾರಣೆ ಮಾಡಿ ಪಾತ್ರ ನಿರ್ವಹಿಸ್ತಾ ಈಗ ನಮಗೆ ಮಾನವ ರೂಪದ ಅವನೇ ಆಗುವುದಕ್ಕೆ
2 ಬೆಟ್ಟಲು ಕೆಳಗೆ ನಮಗೆ ಮಾನವ ರೂಪ ಕೊಟ್ಟಿದ್ದಾನೆ. ಇದನ್ನು ಅರ್ಥ ಮಾಡಿಕೊಂಡು ಈ ಮಾನವ ರೂಪದಲ್ಲಿ ಯಜ್ಜದಂತಹ ಬದುಕನ್ನು ಬದುಕಿ ಅವನ ಕಾರ್ಯವನ್ನೇ ಮಾಡ್ತಾ ಅವನಿಗೆ ಸಂತೋಷವಾಗುವಂತೆ ಕೊನೆಯಲ್ಲಿ ನಾವು ದೇಹವನ್ನು ಕಳಚಿಕೊಂಡರೆ, ಅದರ ಜಾಗಕ್ಕೆ ಅದನ್ನು ಕಳಿಸಿಕೊಟ್ಟರೆ ಆವಾಗ ಅದರ ಮುಂದಿನ ಇನ್ನೊಂದು ವೇಷ ಕೊಡ್ತಾರೆ. ಅದಕ್ಕೆ ದೇವತೆಗಳು ಅಂತ ಹೆಸರು. ಏನು ಹೇಳಿ? ದೇವತೆಗಳು. ಅದಕ್ಕೆ ದೇವತೆಗಳು ಎಲ್ಲಿ ಇರ್ತಾರೆ? ಸ್ವರ್ಗದಲ್ಲಿರ್ತಾರೆ ಅಂತ ನಾವು ಕೇಳಿದ್ದೇವೆ, ಹೌದಲ್ಲ? ಅದೊಂದು ಲೋಕ, ಇದು ಭೂಲೋಕ. ಭೂಲೋಕದಿಂದ ಸ್ವರ್ಗಲೋಕವನ್ನು ಪಡಿಬೇಕು ಅಂತ ಎಲ್ಲ ಕೊನೆಯಲ್ಲಿ ಹೇಳ್ತಾರೆ, ಅಂತ್ಯಕ್ರಿಯೆಯಲ್ಲಿ ಮಾಡ್ತಾರೆ. ಸ್ವರ್ಗಲೋಕಕ್ಕೆ ಹೋಗಬೇಕು ಅಂತಾರೆ, ಯಾರ ಕಳಿಸ್ಲಿಕ್ಕೆ ಆಗೋದಿಲ್ಲ, ಅದು ನಾವೇ ಹೋಗಬೇಕು ಅಂತಾದರೆ ಮಾನವ ರೂಪದಲ್ಲಿ ಬಂದವರು ಮಾಧವನ ಭಗವಂತನ ಕಾರ್ಯವನ್ನು, ನರ ರೂಪದಲ್ಲಿ ಬಂದವರು ನಾರಾಯಣನ ಕಾರ್ಯವನ್ನು ಮಾಡ್ತಾ ಮಾಡ್ತಾ ದೇವರ ಕೆಲಸ ಮಾಡ್ತಾ 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 ನಾವು ಇದಕ್ಕೆ ಹೋಗಬೇಕು. ಸರಿನಾ? ಸೊ ಹೀಗಾದಾಗ ಅದನ್ನೂ ಯಶಸ್ವಿ ದೇವತೆಗಳಾಗಿ ಬಂದಿದೆ. ಸ್ವರ್ಗದಲ್ಲಿ ಹೋದ ಮಾತ್ರಕ್ಕೆ ಪುನಃ ದೇವರಾಗಲಿಕ್ಕಾಗೋದಿಲ್ಲ. ದೇವರಾಗಬೇಕು ಅಂದರೆ ದೇವತೆಗಳು ಸ್ವಲ್ಪ ಅದನ್ನು ಅರ್ಥ ಮಾಡಿಕೊಂಡು ದೇವರಂತೆ ಬದುಕುವುದನ್ನು ಅಭ್ಯಾಸ ಮಾಡಿದರೆ ಆಗುತ್ತೆ. ದೇವಲೋಕದಲ್ಲಿ ಸರ್ವ ಸುಖಗಳು ಉಂಟಂತೆ, ಭೂಲೋಕದಲ್ಲಿರುವ ಸುಖಕ್ಕಿಂತ ಹೆಚ್ಚಿನ 100 ಪಟ್ಟು ಹೆಚ್ಚು ಸುಖ ಉಂಟಂತೆ. ಆ ಸುಖದಲ್ಲೂ ಅವನು ಜಾರದೆ, ಯಾಕಂದರೆ ದೇವತೆಗಳು ಜಾರ್ತಾರೆ. ಇಂದ್ರಾದಿ ದೇವತೆಗಳು ಜಾರಿರುವುದನ್ನು ನಾವು ನೋಡಿರ್ತೇವೆ, ಕಥೆ ಕೇಳಿದ್ದೇವೆ. ಅದು ಯಾಕೆ ಕಥೆಗಳು ಅಂದರೆ ಹಾಗೆ ಜಾರ್ತಾರೆ ಎಂದು. ಸುಖ ಯಾವಾಗಲೂ ಏನು ಮಾಡ್ತದೆ? ಜಾರಿಸುತ್ತದೆ. ಜಾರದೆ ಏರಬೇಕು ಅಂತಿದ್ರೆ ಅದಕ್ಕೆ ಈ ತಪಸ್ಸು ಬೇಕು. ಅರ್ಥ ಆಯ್ತಲ್ಲ? ತಪಸ್ಸು ಅಂದರೆ ಅದೇ. ತಪಃ ಅಂದರೆ ಬಿಸಿಯಾಗುವುದು ಅಂತ ಅರ್ಥ. ಬಿಸಿ ಆಗ್ಬೇಕಾದ್ರೆ ಅಗ್ನಿ ಬೇಕು. ಅಗ್ನಿಹೋತ್ರದಿಂದ ಆಗುವುದೇನು ಅಂದರೆ ತಪಃ. ಹೀಗೆ ಜೀವನವನ್ನು ನಡೆಸೋ ವಿಧಾನ. ಹಾಗಾಗಿ ಸ್ವರ್ಗಲೋಕಕ್ಕೆ ಹೋಗಿ ದೇವತೆಗಳು ಅದನ್ನು ಅರಿತು ನಡೆದಾಗ ಕೊನೆಯಲ್ಲಿ ಹೇಳ್ತಾನೆ, ನಿನ್ನ ಈ ವೇಷ ಕೊಟ್ಟು ನಾಟಕ ರಂಗದಲ್ಲಿ ನಿನ್ನ ಪಾತ್ರವನ್ನು ಎಲ್ಲವನ್ನೂ ಚೆನ್ನಾಗಿ ನಡೆಸ್ಕೊಂಡು ಬಂದಿದ್ದೀಯಾ, ಇನ್ನು ನಿನಗೆ ವೇಷ ಇಲ್ಲ, ನನ್ನೊಳಗೆ ಸೇರ್ಕಲ್ಲ. ಅದಕ್ಕೆ ಮೋಕ್ಷ ಅಂತ ಹೆಸರು. ಏನೇ ಹೆಸರು? ಅಲ್ಲಿ ಮತ್ತೆ ವೇಷ ಇಲ್ಲ. ಈಗ ಅವನಿದ್ದಾನ ಅಂತ ಕೇಳಿದ್ರೆ ಅವನಿಲ್ಲ, ಕಾಣೋದೇ ಇಲ್ಲ. ಕಾಣ್ತಾನೆ? ಕಾಣುವುದಿಲ್ಲ. ಯಾಕೆಂದರೆ ಅವನಿಗೆ ವೇಷ ಇಲ್ಲ. ಹಾಗಾಗಿ ವೇಷ ಇಲ್ಲೋ ಅಂತ ಕೇಳಿದ್ರೆ ಉಂಟು. ಯಾಕಂದರೆ ಈ ವೇಷ ಧಾರಣೆ ಮಾಡಿರುವ ಎಲ್ಲರ ಒಳಗೆ ಅವನೇ ಇದ್ದು ಈ ನಾಟಕವನ್ನು ನಡೆಸ್ತಾ ಇರ್ತಾನೆ. ಹಾಗಾಗಿ ಈ ವೇಷಧಾರಿಗಳಾಗಿ ಪಾತ್ರ ನಿರ್ವಹಿಸ್ತಾ ಕೊನೆಯಲ್ಲಿ ವೇಷವಿಲ್ಲದಂತೆ ಈಗ ಕಣ್ಣಿಗೆ ಕಾಣುವಂತೆ ಕೆಲಸ ಮಾಡ್ತಾ ಇರುವವರು ಒಂದೊಂದು ದಿನ ಕಾಣದಂತೆ ಕೆಲಸ ಮಾಡುವವರಾಗಿ. ಕೆಲಸ ಮಾತ್ರ ನಿಶ್ಚಿತವೇ, ಅದು ಮುಗಿಯೋದೇ ಇಲ್ಲ. ಅವನಿಗೆ ದೇವರಿಗೆ ಏನಾದ್ರು ಕೆಲಸ ಮುಗಿಯುತ್ತಾ ಅಂತ ಹೇಳಿ ಕೆಲಸ ಮುಗಿಯೋದೇ ಇಲ್ಲ. ಅವನು ಎಲ್ಲವನ್ನೂ ಮಾಡುತ್ತಾನೆ, ಆದರೆ ಯಾವುದನ್ನು ಮಾಡಲ್ಲ. ಹೀಗೆ ಮಾಡಿಯೂ ಮಾಡದಂತೆ ಇರುವ ಸ್ಥಿತಿಗೆ ಹೋಗಬೇಕಾದ್ರೆ ಈ ಸೂಕ್ಷ್ಮಗಳನ್ನು ಅರ್ಥ ಮಾಡಿಕೊಂಡು ಜೀವನವೆಂಬ ಯಜ್ಞವನ್ನು ನಡೆಸಬೇಕು, ಜೀವನ ಯಾಗವನ್ನು ನಡೆಸಬೇಕು. ಇದನ್ನು ಈ ಸೂಚ್ಯಗಳನ್ನು ತಿಳಿಸುವುದೇ ಈ ಎಲ್ಲ ಅಗ್ನಿಹೋತ್ರಾದಿ ಮನೆಗಳಲ್ಲಿ ಮಾಡುವಂಥ ಪೂಜೆಗಳಿರಬಹುದು, ಇಂತಹ ಅಗ್ನಿಗಳಿರಬಹುದು, ಎಲ್ಲವೂ ಕೂಡ ಅದು ಈ ಎತ್ತರಕ್ಕೆ, ಮಾನಸಿಕ ವೈಚಾರಿಕ ಎತ್ತರಕ್ಕೆ ಏರುವುದಕ್ಕಾಗಿ. ಅದಕ್ಕೆ ನಮ್ಮೆಲ್ಲ ಕೊನೆಯಲ್ಲಿ ನಮ್ಮ ಪ್ರಾರ್ಥನೆ ಹೇಗಿರಬೇಕು ಅಂದರೆ ಇಷ್ಟೇ. ನಾನಾಗಲೇ ಹೇಳಿದಂತೆ, ಏನೂ ಬೇಡ, ನೀನೇ ಬೇಕು. ನೀನೇ ಇದ್ದು ಈ ನೀನು ಕೊಟ್ಟ ಬುದ್ಧಿ ನಿನ್ನನ್ನೇ ಚಿಂತಿಸುವಂತಿರಲಿ, ನೀನು ಕೊಟ್ಟ ಮನಸ್ಸು ನಿನ್ನನ್ನೇ ಬಯಸುತ್ತಿರಲಿ, ನೀನು ಕೊಟ್ಟ ನಿನ್ನನ್ನೇ ಕಾಣುತ್ತಿರಲಿ ಕಣ್ಣುಗಳು, ನೀನು ಕೊಟ್ಟ ಕಿವಿಗಳು ನಿನ್ನನ್ನೇ ಕೇಳುತ್ತಿರಲಿ, ನೀನು ಕೊಟ್ಟ ಮೂಗು ನಿನ್ನನ್ನೇ ಉಸಿರಾಡುತ್ತಿರಲಿ, ನೀನು ಕೊಟ್ಟ ನಾಲಿಗೆ ನಿನ್ನನ್ನೇ ನುಡಿಯುತ್ತಿರಲಿ, ನೀನು ಕೊಟ್ಟ ಕೈಗಳಿಂದ ನಿನ್ನ ಕಾರ್ಯಗಳನ್ನೇ ಮಾಡುತ್ತಿರಲಿ, ನೀನು ಕೊಟ್ಟ ಕಾಲುಗಳು ನಿನ್ನ ಸುತ್ತವೇ ಸುತ್ತುತ್ತಿರಲಿ, ಅಂತಿಮವಾಗಿ ನಿನ್ನನ್ನೇ ಸೇರಿ ನೀನೇ ಆಗುವಂತೆ. ಇದು ನಮ್ಮ ನಿತ್ಯದ ಪ್ರಾರ್ಥನೆಯಾದರೆ ಸಂಪೂರ್ಣ ಅಗ್ನಿಹೋತ್ರ.
ಆ ಸಂಪೂರ್ಣ ಅಗ್ನಿಹೋತ್ರದ ಮಾನಸಿಕ ಸ್ಥಿತಿಗೆ ಏರುವುದಕ್ಕೆ ಇದು ಮೆಟ್ಟಲು. ಸರಿಯೇ? ಇನ್ನೊಂದು ಸಣ್ಣದಾದಂಥ ಒಂದು ಮಾಹಿತಿ ನಿಮಗೆ ಕೊಟ್ಟು ನಾನು ವಿಷಯ ಮುಗಿಸ್ತೇನೆ. ಈಗ ಭಾರತದ ಇಂದಿನ ಪರಿಸ್ಥಿತಿ ಇನ್ನಷ್ಟು ಸುಗಮವಾಗುವುದಕ್ಕಾಗಿ, ಕಷ್ಟ ದುರಿತಗಳೆಲ್ಲ ದೂರವಾಗಿ, ದುಷ್ಟಶಕ್ತಿಗಳ ವಿನಾಶವಾಗಿ, ಶಿಷ್ಟರ ಪರಿಪಾಲನೆ ಸರಿಯಾಗಿ ಯಶಸ್ವಿಯಾಗಿ ಪ್ರಭಾವಿಯಾಗಿ ನಡೆಯುವ ದೃಷ್ಟಿಯಿಂದ ಭಾರತದ 12 ಜ್ಯೋತಿರ್ಲಿಂಗಗಳ ಜಾಗದಲ್ಲಿ ಸೋಮಯಾಗ ಎಂಬ ಅತ್ಯಂತ ಪ್ರಸಿದ್ಧವಾದ ಒಂದು ಯಾಗ ಇದೆ. ಅದು ಈಗ ಆರಂಭಗೊಂಡಿದೆ. ಈಗಾಗಲೇ 2 ಜ್ಯೋತಿರ್ಲಿಂಗದ ಜಾಗದಲ್ಲಿ ಈ ಯಾಗಗಳು ಮುಕ್ತಾಯಗೊಂಡಿದೆ. ಇನ್ನು 10 ಕಡೆಗಳಲ್ಲಿ ಒಂದಾದ ನಂತರ ಒಂದು ನಡೆಯುತ್ತದೆ.